ಭಾಷಣದ ಸಂದರ್ಭದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಗದ್ದಲ ಮಾಡಿದ್ದಾರೆ. ಶಿವಲಿಂಗೇಗೌಡರ ಅಭಿಮಾನಿಗಳ ಕೂಗಾಟಕ್ಕೆ ಸಿಎಂ ಒಂದು ಹಂತದಲ್ಲಿ ಗರಂ ಆಗ್ಬಿಟ್ರು. ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ನೀಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಭಾಷಣದ ಮಧ್ಯೆ ಅವರ ಅಭಿಮಾನಿಗಳು ಜೋರಾಗಿ ಕೂಗು ಹಾಕೋಕ್ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಭಾಷಣ ಮಾಡ್ತಾ ಇದ್ದಂತಹ ಮುಖ್ಯಮಂತ್ರಿಗಳು ಅರ್ಧಕ್ಕೆ ಭಾಷಣ ನಿಲ್ಲಿಸಿ ಸ್ಟೇಜ್ ಬಳಿ ಬಂದ್ಬಿಟ್ರು. ಏಯ್ ನಿಲ್ಸಿ ಸಾಕು, ಹೀಗ್ ಕೂಗಿದ್ರೆ ಭಾಷಣ ನಿಲ್ಲಿಸ್ತೀನಿ ಅಂತ ಹೇಳಿ ಗರಂ ಆಗ್ಬಿಟ್ರು. ಆ ನಂತರ ಅಭಿಮಾನಿಗಳನ್ನ ಸಮಾಧಾನ ಪಡಿಸೋಕೆ ಖುದ್ದು ಶಾಸಕ ಶಿವಲಿಂಗೇಗೌಡ ಬರಬೇಕಾಯ್ತು. ಆ ನಂತರದಲ್ಲಿ ಮತ್ತೆ ಭಾಷಣ ಆರಂಭಿಸಿದಂತಹ ಸಿಎಂ ಸಿದ್ದರಾಮಯ್ಯ ಅದಾದ ಬಳಿಕ ಶಿವಲಿಂಗೇಗೌಡರಿಗೂ ಕೂಡ ಮಂತ್ರಿಯಾಗುವಂತಹ ಅರ್ಹತೆ ಇದೆ ಅಂತ ಹೇಳಿ ಅವರ ಅಭಿಮಾನಿಗಳನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನ ಮಾಡಿದ್ರು. 20,000 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇದ್ದೀವಿ. ಶಿವಲಿಂಗೇಗೌಡರಿಗೆ ರಾಜಕೀಯ ಭವಿಷ್ಯ ಇದೆ. ಕೂತ್ಕೊಳ್ರಿ ಕೂತ್ಕೊಳ್ರಿ ಕೂತ್ಕೊಳ್ರಿ. ರಾಜಕೀಯ ಭವಿಷ್ಯ ಇದೆ. ಮುಂದಿನ ದಿನಗಳಲ್ಲಿ ಅರಸೀಕೆರೆಯಲ್ಲಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಅದು ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಇದ್ದಂತಹ ಕಾರ್ಯಕ್ರಮ ಎಂಥ ಹೈ ಡ್ರಾಮಾ ನಡೆದು ಹೋಗ್ಬಿಡ್ತು ನೋಡಿ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಅರಸೀಕೆರೆಯ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಅವರ ಪರವಾಗಿ ಘೋಷಣೆ ಮೊಳಗ್ಬಿಡುತ್ತೆ. ಅವರನ್ನ ಮಂತ್ರಿ ಮಾಡಬೇಕು ಅನ್ನುವಂತಹ ಕೂಗು ಜೋರಾಗಿ ಕೇಳಿ ಬಂದ್ಬಿಡುತ್ತೆ ಅವರ ಅಭಿಮಾನಿಗಳ ವಲಯದಿಂದ. ಮುಖ್ಯಮಂತ್ರಿಗಳು ಏಕಾಏಕಿ ಗರಂ ಆಗ್ಬಿಡ್ತಾರೆ. ಕೂತ್ಕೊಳ್ರಿ ಅಲ್ಲಿ ಅಂತ ಹೇಳಿ ಜೋರು ಮಾಡ್ತಾರೆ. ಯಾವಾಗ ಈ ಸದ್ದು ಕಡಿಮೆಯಾಗೋದಿಲ್ವೋ ಆ ನಂತರ ಮುಖ್ಯಮಂತ್ರಿಗಳು ಗರಂ ಆಗಿ ಸೀದಾ ಹೋಗಿ ತಮ್ಮ ಸೀಟಲ್ಲಿ ಕೂರೋದಕ್ಕೆ ಮುಂದಾಗ್ತಾರೆ. ಜೊತೆಗೆ ಅಲ್ಲಿದ್ದಂತಹ ಸ್ಟೇಜ್ ಮೇಲಿದ್ದಂತಹ ನಾಯಕರಿಗೂ ಕೂಡ ತರಾಟೆಗೆ ತೆಗೆದುಕೊಳ್ತಾರೆ. ಕೊನೆಗೆ ಎಲ್ಲರನ್ನ ಶಾಂತ ಮಾಡೋದಕ್ಕೆ ಖುದ್ದು ಶಿವಲಿಂಗೇಗೌಡ್ರೆ ಬರಬೇಕಾಗತ್ತೆ. ಆರಂಭದಲ್ಲಿ ಅವ್ರ ಮಾತನ್ನು ಕೂಡ ಅಭಿಮಾನಿಗಳು ಕೇಳೋದಿಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಸಂಪುಟ ಪುನರಚನೆಯಾಗುತ್ತೋ ಹೊಸಬರಿಗೆ ಮಂತ್ರಿ ಸ್ಥಾನ ಸಿಗುತ್ತೋ ಗೊತ್ತಿಲ್ಲ. ಆದ್ರೆ ಇಂಥ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಒತ್ತಡ ಹೇರಿದಂತಹ ತಕ್ಷಣಕ್ಕೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹೇಳೋಕ್ಕಾಗತ್ತಾ? ಈ ರೀತಿಯಾಗಿ ಮಾಡಿ ಸಿಗುವಂತಹ ಮಂತ್ರಿ ಸ್ಥಾನವನ್ನು ಕೂಡ ದೂರ ತಳ್ಳುವಂತಹ ಕೆಲಸ ಅಭಿಮಾನಿಗಳಿಂದಲೇ ಆಯ್ತಾ ಹೇಗೆ ಅಂತ ಹೇಳಿ? ವಿದ್ಯಾ, ಏನು ಇಂದು ಸಿಎಂ ಸಿದ್ದರಾಮಯ್ಯ ಅರಸೀಕೆರೆಯ ಏನು ವಿವಿಧ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಫಲಾನುಭವಿಗಳ ಸಮಾವೇಶಕ್ಕೆ ಆಗಮಿಸಿದರು. ಸಿಎಂ ಸಿದ್ದರಾಮಯ್ಯ ಅವರಿಗೆ DK ಶಿವಕುಮಾರ್ ಮತ್ತು ಸಚಿವ ಜಮೀರ್ ಅಹಮದ್ ಕೂಡ ಸಾಥ್ ಕೊಟ್ಟು ಸಾಕಷ್ಟು ಮೊದಲಿಗೆ DK ಶಿವಕುಮಾರ್ ಕೂಡ ಭಾಷಣ ಮಾಡಿದ್ದು ತಮ್ಮ ಸರ್ಕಾರಗಳು ಏನೆಲ್ಲ ಸಾಧನೆಗಳು ಮಾಡಿದೆ ಇದ್ರ ಬಗ್ಗೆನೂ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಶಿವಲಿಂಗೇಗೌಡರ ಅಭಿಮಾನಿಗಳು ಮತ್ತು ಸ್ಥಳೀಯರು ಏನು ಸಚಿವ ಸ್ಥಾನ ಬೇಕೇ ಬೇಕು ಅಂತ ಆಟ ಮಾಡಿದ್ರು. ಆದರೆ ಸಾಕು ಕೂತ್ಕೊಡ್ರಪ್ಪ, ನಾನು ಮಾತಾಡ್ತೀನಿ, ಇದೆಲ್ಲ ಮಾತಾಡೋಕ್ಕಾಗಲ್ಲ, ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೋದ್ರು. ತದನಂತರ ಸಿಎಂ ಸಿದ್ದರಾಮಯ್ಯ ಅವರ ಭಾಷಣ ಆರಂಭ ಮಾಡ್ತಾ ಇದ್ರು. ಮಾತಾಡಿ ಸ್ವಲ್ಪ ಅಂದರೆ ತಮ್ಮ ಕಾರ್ಯಗಳು ಮತ್ತು ಸರ್ಕಾರದ ಯಾವೆಲ್ಲ ಯೋಜನೆಗಳು ಮಾಡಿದ್ದಾರೆ, ಗ್ಯಾರಂಟಿ ಬಗ್ಗೆ ಎಲ್ಲ ವಿವರಣೆ ಕೊಡ್ತಾ ಇರ್ತಾರೆ. ಏಕಾಏಕಿ ಮತ್ತೆ ಶಿವಲಿಂಗೇಗೌಡರ ಅಭಿಮಾನಿಗಳು ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಒತ್ತಾಯ ಮಾಡ್ತಾರೆ. ಮಂತ್ರಿಗಿರಿ ಬೇಕೇ ಬೇಕು ಅಂತ ಹಠ ಮಾಡ್ತಾರೆ. ಏಕಾಏಕಿ ಜೋರಾಗಿ ಕಿರ್ಚಾಡ್ತಾರೆ, ಕೂಗಾಡ್ತಾರೆ.
ಕೂಡಲೇ ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ತಮ್ಮ ಸೀಟ್ನ ಹತ್ರ ಹೋಗ್ತಾರೆ. ತಮ್ಮ ಏನು ಕುರ್ಚಿ ಕೂತಿದ್ರು ಅಲ್ಲಿ ಹೋಗ್ತಾರೆ. ಅಲ್ಲಿ ಪಕ್ಕದಲ್ಲೇ ಇದ್ದಂಥ ಉಸ್ತುವಾರಿ ಸಚಿವರು ಕೂಡ ಹೇಳ್ತಾರೆ ಏನು ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಉಸ್ತುವಾರಿ ಸಚಿವರಿಗೆ ಒಂದು ರೀತಿ ತಲಾಟೆ ತಗೊಂತಾರೆ. ಪಕ್ಕದಲ್ಲೇ ಕೂತಂಥ ಸಂಸದರಾದಂಥ ಶ್ರೇಯಸ್ ಪಟೇಲ್ಗೂ ಕೂಡ ಏನಿದು ಅಂತ ಕೇಳ್ತಾರೆ. ತಕ್ಷಣ ಮೈಕ್ ತೆಗೆದುಕೊಂಡಂತ ಶಿವಲಿಂಗೇಗೌಡರು ಅಲ್ಲಿ ಏನು ಕೂಗಾಟ ಮಾಡ್ತಾ ಇರ್ತಾರೆ. ಅಲ್ಲಿ ಕಾರ್ಯಕರ್ತರ ಹತ್ರ ಬಂದ್ಬಿಟ್ಟು ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಿ, ಈ ಥರ ಮಾಡಬಾರ್ದು ಅಂತಲೂ ಕೂಡ ಹೇಳ್ತಾರೆ. ಆ ನಂತರ ಮೈಕ್ ಹತ್ರ ಬಂದಂಥ ಉಸ್ತುವಾರಿ ಸಚಿವ ರಾಜಣ್ಣನು ಕೂಡ ನೀವು ಶಿವಲಿಂಗೇಗೌಡರು ಪರ ಇದ್ದೀರಾ ಅಥವಾ ವಿರುದ್ಧವಾಗಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ತದನಂತರ ಸ್ವಲ್ಪ ಹೊತ್ತು ಮತ್ತೆ ಮಂತ್ರಿಗಿರಿಗೆ ಹಠ ಮಾಡ್ತಾರೆ. ಆ ನಂತರ ಸದ್ದು ಅಂದರೆ ಏನು ಕಾರ್ಯಕರ್ತರು ಮತ್ತು ಸ್ಥಳೀಯರ ಘೋಷಣೆಗಳು ಒತ್ತಾಯ ಸ್ವಲ್ಪ ಕಡಿಮೆ ಆಗುತ್ತೆ. ತದನಂತರ ಮತ್ತೆ CMನ ಮನವೊಲಿಸ್ತಾರೆ. ಸಂಸದರಾದಂಥ ಶ್ರೇಯಸ್ ಪಟೇಲು, ಉಸ್ತುವಾರಿ ಸಚಿವರಾದಂಥ ರಾಜಣ್ಣ ಮತ್ತು ಶಿವಲಿಂಗೇಗೌಡರು ಮತ್ತೆ CM ಸಿದ್ದರಾಮಯ್ಯವರು ಮನವೊಲಿಸ್ತಾರೆ. ಮತ್ತೆ ಭಾಷಣಕ್ಕೆ CM ಸಿದ್ದರಾಮಯ್ಯವರು ಮುಂದಾಗ್ತಾರೆ. ಆಗ ಮತ್ತೆ ಶಾಂತರಾದಂಥ ಸಿದ್ದರಾಮಯ್ಯವರು ಹೇಳ್ತಾರೆ, 4 ಬಾರಿ ನೀವು ಗೆಲ್ಸಿದ್ದೀರಾ, ಅದಕ್ಕೆ ನಾನು ಸಂತೋಷ ವ್ಯಕ್ತಪಡಿಸ್ತೀನಿ. ಕೆಲವೊಂದು ವಿಚಾರಗಳನ್ನು ಬಹಿರಂಗವಾಗಿ ಇಲ್ಲಿ ವೇದಿಕೆಯಲ್ಲಿ ಮುಖಾಂತರ ಹೇಳೋಕ್ಕಾಗಲ್ಲ, ಅದೆಲ್ಲ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಬೇಕು. ಆದರೆ ಮಂತ್ರಿ ಆಗೋಂಥ ಎಲ್ಲ ಅಂದರೆ ಎಲ್ಲ ಯೋಗ್ಯತೆ ಇರ್ಬೋದು ಅಥವಾ ಅರ್ಹತೆ ಇರ್ಬೋದು ಅವ್ರಿಗಿದೆ ಅಂತಲೂ ಕೂಡ ಹೇಳಿ ಒಂದು ರೀತಿ ಪರೋಕ್ಷವಾಗಿ ಮಂತ್ರಿಗಿರ ಭರವಸೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.